ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀನು ನನ್ನ ಕೈಯಲ್ಲಿ ತಪ್ಪಿಸ್ಕೊಳಕ್ ಆಗಲ್ಲ ಕಣ. ಇವತ್ತು ನಿನಗೆ ಯಮ ದರ್ಶನ. ಮುಂಚೆ ಯಾರು ಮುಂಚೆ ನಾನು ತಿಳ್ಕೊಳ್ಳೇಬೇಕು. ಬಂಗಾರಿ, ಇವತ್ತು ನಮ್ಮ ಹೋರಾಟಕ್ಕೊಂದು ಸಾರ್ಥಕತೆ ಸಿಗುತ್ತೆ. ಖುಷಿ ಪುಟ್ಟಗೆ ನ್ಯಾಯ ಸಿಗುತ್ತೆ. ಖುಷಿ ಪುಟ್ಟೆಯಲ್ಲಿ ಕಾರಲ್ಲಿದ್ದಾಳೆ, ಕರ್ಕೊಂಡು ಬಾ. ಹಲೋ ನೀಲವರೇ, ಇಲ್ಲಿ ಎಲ್ಲ ಕ್ಲಿಯರ್ ಆಯಿತು. ಇನ್ನು ಮೇಲೆ ನಂದು ಏನಿದ್ರು ಬಿಂದಾಸಾಗಿ ಓಡ್ಕೊಂಡು ಜಾಲಿಯಾಗಿರೋದು. ಟೆನ್ಷನ್ ಮಾಡ್ಕೋಬೇಡಿ. ಶ್ರೀಕಾಂತ್ನ ಸೇಫಾಗಿ ಒಂದು ಜಾಗದಲ್ಲಿ ಇಟ್ಬಿಟ್ಟು ಕಟ್ಟಾಗಿ ಬಂದಿದ್ದೀನಿ. ಅಯ್ಯೋ ಏನು ಪ್ರಾಬ್ಲಮ್ ಆಗಲ್ಲ, ಹುಡುಗರು ಬಿಟ್ಟಿದ್ದೀನಿ. ನಂಗೆ ಅರ್ಜೆಂಟಾಗಿ ಕೋರ್ಟಿಗೆ ಬರಬೇಕಿತ್ತಲ್ವಾ, ಅದಕ್ಕೆ ನಾನು ಬಿಟ್ಟು ಬಂದಿದ್ದೀನಿ. ಅಯ್ಯೋ ಇಷ್ಟೆಲ್ಲ ಮಾಡಿದ ಮೇಲೆ ಪೆಂಡ್ರೆ ಮರಿತೀನಾ? ಅದು ನನ್ನ ಹತ್ರ ಸೇಫ್ ಆಗಿದೆ. ಡೋಂಟ್ ವರಿ, ಏನು ಪ್ರಾಬ್ಲಮ್ ಇಲ್ಲ. ಈ ಸಲ ಸಿಕ್ಕಿದ ಶಿಕ್ಷೆ ಆಗೋದನ್ನ ತಡೆಯೋಕ್ಕೆ ಯಾವ ದೇವರಿಂದೂ ಸಾಧ್ಯ. ಫೋಟೋಳಗೆ ಒಂದು ವಿಡಿಯೋ ಕಾಲ್ ಆನ್ ಮಾಡ್ತೀನಿ. ಸಿದ್ಧಿಗೆ ಶಿಕ್ಷೆ ಜಡ್ಜ್ಮೆಂಟ್ ಪಾಸ್ ಆಗ್ತಿರೋದನ್ನ ನೋಡಿ ಖುಷಿ ಪಡಿ. ಓಕೆನಾ? ಎಸ್, ಖುಷಿ ಆ ಪುಣ್ಯ. ಮೇಡಮ್ ಅವರೇ, ಅಣ್ಣ ನೀವು ಮುದ್ದಮ್ಮನ ಮಾತಾಡ್ಸಿದ್ರಾ? ಇಲ್ಲ ಸಿದ್ದು ಅವರೇ, ಇದಕ್ಕೆಲ್ಲ ಸೂತ್ರಧಾರ ಆ ರವಿಶಂಕರ್. ಅವನೇ ಶ್ರೀಕಾಂತ್ ಅವ್ರನ್ನ ಸಾಯಿಸಿರೋದು. ಇದ್ರ ವಿಚಾರವಾಗಿ ನಮ್ಮ ಹತ್ರ ಸಾಕ್ಷಿ ಕೂಡ ಸಿಕ್ತು. ಆದ್ರೆ ನಮಗೆ ಚಾಕು ತೋರಿಸ್ಬಿಟ್ಟು ಅದನ್ನು ಕಿತ್ಕೊಂಡ್ಬಿಟ್ಟ. ಎಲ್ಲ ಗೊತ್ತಿದ್ದು ನಮಗೇನು ಮಾಡೋಕ್ಕಾಗ್ತಿಲ್ವಲ್ಲ. ನಮ್ಗೆ ತುಂಬಾ ಬೇಜಾರಾಗ್ತಿದೆ. ಬೇಡಿ ಮೇಡಮ್ ಅವರೇ, ಎಲ್ಲ ದೇವ್ರು ಬರ್ದಂಗೆ ಆಯ್ತದೆ. ನೋಡಮ್ಮ, ಅವನೇ ಅಲ್ವೇ ಇಲ್ಲಿ ಗಂಟೆ ತಂದು ನಿಲ್ಸಿರೋದು. ಮುಂದೆ ಏನಾಯ್ತದ ನೋಡಮ್ಮ. ಆ ಬುಡ್ಡಿದನ್ ಸುಮ್ಮನೆ ಬಿಡ್ಬಾರ್ದು ಕಲ. ಎಲ್ಲ ಮಾಡಿ ಏನು ಗೊತ್ತಿಲ್ಲದೆ ಇರೋಂಗೆ ನಾಟಕ ಮಾಡ್ಕೊಂಡು ಬದುಕ್ತಾವನ್ಕಲ್ಲ, ಅವನಿಗೆ ಸರಿಯಾಗಿ ಶಿಕ್ಷೆ ಆಗ್ಬೇಕು. ನಮ್ ಕೈಲಿ ಅವನಿಗೆ ಶಿಕ್ಷೆ ಕೊಡ್ಸಕ್ ಯಾವ ಆಧಾರನೂ ಇಲ್ಲ. ಕೋರ್ಟು ಸಾಕ್ಷಿ ಆಧಾರ ಕೇಳ್ತದೆ. ಆ ದೇವ್ರು ಒಂದೇ ಒಂದು ಅವಕಾಶ ಕೊಟ್ರೆ ಆ ಬುಡ್ಡಿ ಇದೆ ಎಂತವನು ಅಂತ ಜಗತ್ತಿಗೆ ತೋರಿಸಿ ಅವನ್ನ ಜೈಲ್ ಪಾಲಾಗಂಗ್ ಮಾಡ್ತೀನಿ ಕಲ. ಆ ಮಗಿನ ಭವಿಷ್ಯನ ಹಾಳು ಮಾಡ್ಬಿಡ್ತಾನೆ ಕಲ. ಇಂಥ ನನ್ನ ಮಕ್ಕಳು ದುಡ್ಡು ಆಸ್ತಿಗೋಸ್ಕರ ಎಂತ ಕೆಲ್ಸಗಳಿಗೂ ಏಸೋಕಿಲ್ಲ ಕಲ. ಬುಡ್ಡಿ ಸರಿ ಇರಕ್ಕಿಲ್ಲ. ಅದಕ್ಕೆ ಲಾಯಕ್ಕಿಲ್ಲ ಅವನು, ರಾಕ್ಷಸ ಅವನು. ನೀವು ಬೇಜಾರು ಮಾಡ್ಕೋಬೇಡಿ ಮೇಡಮ್ ಅವರೇ. ಏನಾದದ್ದು ನೋಡಮ್ಮ, ಆ ದೇವ್ರೇ ಅಲ್ವೇ ಇಲ್ಲಿ ಗಂಟೆ ತಂದು ನಿಲ್ಸಿರೋದು. ಇಲ್ಲ ಸಿದ್ದು ಅವರೇ, ಸತ್ಯ ಕಣ್ಮುಂದೆ ಇದ್ರೂ ಅದಕ್ಕೆ ಅರ್ಥ ಇಲ್ಲ. ಸುಳ್ಳೇ ನರ್ತನ ಮಾಡ್ತಿದೆ. ನಿರಪರಾಧಿನ ನಿರೂಪಿಸಕ್ಕೆ ಸಾಕ್ಷಿನೇ ಬೇಕು ಅಂದ್ರೆ ಸಾಕ್ಷಿ ಇಲ್ಲದೆ ಇರೋರಿಗೆ ಸತ್ಯ ಸುಳ್ಳಾಗ್ಬಿಡುತ್ತಾ? ಮನುಷ್ಯರು ತೀರ್ಪು ಕೊಡೋ ಕೋರ್ಟಲ್ಲಿ ನಾವು ಸೋಲ್ಬಹುದು, ಆದ್ರೆ ಆ ದೇವ್ರ ಕೋರ್ಟಲ್ಲಿ ಯಾರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ಹೀಗಾಗ್ಲೇ ಬರ್ದಾಗಿರುತ್ತೆ. ಸತ್ಯ ಧರ್ಮ ಅನ್ನೋದು ಈ ಭೂಮಿ ಮೇಲೆ ಇನ್ನ ಬದುಕಿದ್ರೆ